ದಿವಂಗತ ಸುಭಾಷ್ ರೆಡ್ಡಿ ಪಾಟೀಲ್ ಶಾವಂತಗೇರ ಅಭಿಮಾನಿಗಳ ಬಳಗ, ಭಾರತ ಸೇವಾದಳ ಜಿಲ್ಲಾ ಸಮಿತಿ ರಾಯಚೂರು, ಭಾರತೀಯ ರೆಡ್ ಕ್ರಾಸ್ ಜಿಲ್ಲಾ ಶಾಖೆ ರಾಯಚೂರು, ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಸುಭಾಷ್ ರೆಡ್ಡಿ ಪಾಟೀಲ್ ಶಾವಂತಗೇರ ಅವರ 12ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಮಾಣಿಕ್ ಪ್ರಭು ಅಂಧ ಮಕ್ಕಳ ಶಾಲೆಯಲ್ಲಿ ದಿನಾಂಕ 28/12/2025 ಬೆಳಗ್ಗೆ ಉಪಹಾರ ವಿತರಣೆ 8:30ಕ್ಕೆ ನಡೆಯಲಿದೆ. ರಿಮ್ಸ್ ಆಸ್ಪತ್ರೆ ರೋಗಿಗಳ ಸಹಾಯಕರಿಗೆ ಅನ್ನದಾನ ಕಾರ್ಯಕ್ರಮ ದಿನಾಂಕ 28/12/2025 ಸಂಜೆ 7:30ಕ್ಕೆ ಆಯೋಜಿಸಲಾಗಿದೆ. ಸ್ವಾಗತ. ಮೊದಲು ಮುಖ್ಯಾಂಶಗಳು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ, ಸಾಧಕರಿಗೆ ಸನ್ಮಾನ, ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ನಿಗದಿಯಾಗದೇ ಇರುವುದು ವಿಷಾದನೀಯ ಎನ್ಎಸ್ ಬೋಸರಾಜ್. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಂಸ್ಥಾಪನಾ ದಿನಾಚರಣೆ, ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಸ್ಮರಣೀಯ ಎ ವಸಂತಕುಮಾರ್. ಸಹಕಾರಿ ಧುರೀಣ ಶಾವಂತಗೇರಿ ಸುಭಾಷ್ ಪಾಟೀಲ್ 12ನೇ ಪುಣ್ಯ ಸ್ಮರಣೆ ಆಚರಣೆ. ಬಿಜೆಪಿ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ, 2ನೇ ಅವಧಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ರವೀಂದ್ರ ಜಾಲ್ದಾರ್. ಡಾಕ್ಟರ್ ಶೀಲಾದಾಸರಿಗೆ ಪುರಂದರ ಅನುಗ್ರಹ ಪ್ರಶಸ್ತಿಗೆ ಆಯ್ಕೆ. ಮಾನ್ವಿ ತಾಲೂಕಿನ ಚಹಾಪುಡಿ ಕ್ಯಾಂಪಿನಲ್ಲಿ ಚಿರತೆ ದಾಳಿ, ಕೋಣ ಬಲಿ, ಗ್ರಾಮಸ್ಥರಲ್ಲಿ ಆತಂಕ. ಮತ್ತು ಮರಕ್ಕೆ ಬೈಕ್ ಡಿಕ್ಕಿ, 2 ಯುವಕರ ಸಾವು. ದೇಶ ಏನೆಲ್ಲ ಆವಿಷ್ಕಾರ ಸಂಶೋಧನೆಗಳಿಂದ ಹೆಸರುವಾಸಿಯಾದರೂ ರೈತರ ಸಮಸ್ಯೆ ನೀಗಿಸಲು ಸಾಧ್ಯವಾಗದೆ ಹೋಗಿರುವುದು ಕಳವಳಕಾರಿ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಆತಂಕ ವ್ಯಕ್ತಪಡಿಸಿದರು. ಅವರು ಇಂದು ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ರೈತ ದಿನಾಚರಣೆ ಹಾಗೂ ಸಾಧಕ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಚಂದ್ರನ ಬಳಿ ಹೋಗಿ ಬಂದು ಆಗಿದೆ. ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಾಧನೆಯನ್ನು ದಾಖಲಿಸಲಾಗಿದೆ. ಆದರೆ ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ನೀಡಲು ಆಗಿಲ್ಲ. ಕಬ್ಬು, ಮೆಕ್ಕೆಜೋಳ, ಭತ್ತ ಸೇರಿದಂತೆ ಅನೇಕ ಬೆಳೆಗಳಿಗೆ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿದರೂ ರೈತರ ಶ್ರಮಕ್ಕೆ ತಕ್ಕ ಫಲ ನೀಡಲು ಸರ್ಕಾರಗಳಿಂದ ಸಾಧ್ಯವಾಗಿಲ್ಲ. ದೇಶ ಸ್ವಾತಂತ್ರ್ಯವಾದಾಗ ಎದುರಾಗಿದ್ದ ಆಹಾರ ಪರಿಸ್ಥಿತಿಯನ್ನು ಮೆಟ್ಟಿ ನಿಂತಿದ್ದೇವೆ. ಗೋಧಿ ಸೇರಿದಂತೆ ಅನೇಕ ಬೆಳೆಗಳನ್ನು ಆಮದು ಮಾಡಿಕೊಂಡು ದೇಶದ ಜನರ ಹಸಿವು ನೀಗಿಸುವ ಕೆಲಸ ಜವಾಹರಲಾಲ್ ನೆಹರು ಇವರು ಪಂಚವಾರ್ಷಿಕ ಯೋಜನೆ ಮೂಲಕ ನಿರ್ವಹಿಸಿದರು. ಅವರು ಇಂದು ದೇಶದ ಜನಸಂಖ್ಯೆಗೆ ಅಗತ್ಯ ಆಹಾರ ಉತ್ಪಾದನೆ ಮಾಡಿ ವಿದೇಶಗಳಿಗೆ ಆಹಾರ ರಫ್ತು ಮಾಡುತ್ತಿದ್ದೇವೆ. ಆದರೆ ಆಹಾರ ಬೆಳೆಯುವ ಪರಿಸ್ಥಿತಿ ಬದಲಾಯಿಸಲು ಆಗಿಲ್ಲ ಎಂದು ಖೇದ ವ್ಯಕ್ತಪಡಿಸಿದರು. ಯಾವುದೇ ಸರ್ಕಾರ ರೈತರನ್ನು ಬೆಂಬಲಿಸಿ ಪ್ರೋತ್ಸಾಹಿಸದೆ ಹೋದರೆ ರೈತರ ಪರಿಸ್ಥಿತಿ ಬದಲಾಗಲು ಸಾಧ್ಯವಿಲ್ಲ. ರೈತರು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ, ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಾತ್ಮಕ ರಕ್ಷಣೆ ನೀಡಬೇಕಾದ ಅವಶ್ಯಕತೆ ಇದೆ. ಸಮಾಜ ತಿದ್ದುಪಡಿ ಕೆಲಸವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮಾಡುತ್ತಾ ಬಂದಿದೆ. ಕಾರ್ಮಿಕರು, ಮಹಿಳೆಯರು, ರೈತ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿರುವ ಮಾದರಿ ಕೆಲಸ ಎಂದರು. 50ಕ್ಕೂ ಹೆಚ್ಚು ರೈತರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯ ಸಾನ್ನಿಧ್ಯವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ವೈಭವೀಕರಣ ಇದ್ದೇ ಇರ್ತದೆ. ಆದರೆ ರೈತನ ಜೀವನ ನಮಗೆಲ್ಲರಿಗೂ ಮೂಲ. ನಮ್ಮೆಲ್ಲರ ಬದುಕಿಗೆ ಮೂಲವೇ ಒಬ್ಬ ರೈತನ ಪರಿಶ್ರಮ. ಆ ರೈತನ ಒಂದು ಶ್ರಮವೇ ನಿಜವಾಗ್ಲೂ ಇವತ್ತು
ಎಲ್ಲ ಕಾರ್ಯಗಳನ್ನ ನಡೀಲಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಅವನ ಒಂದು ನಿಸ್ವಾರ್ಥತೆ, ಅವನ ಒಂದು ಸರಳತೆ. ಸಮಾಜದಲ್ಲಿ ಉಳಿದಂತಹ ಎಲ್ಲಾ ಕ್ಷೇತ್ರದಲ್ಲಿ ಇರುವಂತವ್ರು ಒಂದ್ ಸ್ವಲ್ಪ ವೈಭವ, ಒಂದ್ ಸ್ವಲ್ಪ ತೋರಿಕೆಯಲ್ಲಿ ಇಟ್ಟಿರಬಹುದು, ಆದ್ರೆ ರೈತ ಸದಾ ಕಾಲಕ್ಕೂ ಸರಳತೆ, ಸರಳ ಸಜ್ಜನಿಕೆ, ಅವನ ಜೀವನದಲ್ಲಿಯೂ ಸರಳತೆ, ಹಾಗೂ ಅನೇಕರು ಬದುಕಲಿ, ಬಾಳ್ಲಿ ಅನ್ನುವಂತ ಒಂದು ಅವನ ಮಹತ್ತರವಾದಂತಹ ಇದನ್ನ ನಾವು ಗಮನಿಸ್ತೀವಿ. ನಾವು ಚಿಕ್ಕವರಿದ್ದಾಗಿಂದ ಕಲಿತಾ ಬಂದ್ವಿ ಶಾಲೆಯಲ್ಲಿ. ಯಾವ ಹಾಡನ್ನ ಕಲಿತ್ವಿ ಹೇಳಿ? ಇವನೇ ನೋಡು ಅನ್ನದಾತ, ಹೊಲದಿ ದುಡಿಯುವನು. ಇವರು ಬಿಸಿಲು, ಚಳಿ, ಮಳಿ ಏನನ್ನೂ ಲೆಕ್ಕಿಸದೆ ಇವರು ಇಡೀ ರಾಷ್ಟ್ರದಲ್ಲಿದ್ದಂತಹ, ಇಡೀ ಜಗತ್ತಿನಲ್ಲಿದ್ದಂಥವರ ಒಂದು ಹೊಟ್ಟೆ ತುಂಬಲಿ ಇರ್ಲಿಕ್ಕಾಗಿ ಇವರೇನು ಅನ್ನವನ್ನ ಬೆಳೆಸ್ತಾರೋ. ನಿಜವಾಗ್ಲೂ ಭಗವಂತನ ಒಂದು ಶ್ರೀ ರಕ್ಷೆ, ಆಶೀರ್ವಾದ ಇವರಿಗೆಲ್ಲರಿಗೂ ಇರ್ಲಿ ಅಂತ ನಾನು ಶುಭ ಹಾರೈಸ್ತ. ಇವತ್ತು ರೈತರು ಅಂತ ನಾವು ಅನ್ನುವಾಗ ಸಾಮಾನ್ಯವಾಗಿ ಇವರ ಕೃಷಿಯಲ್ಲಿ ಒಂದ್ ಸ್ವಲ್ಪ ಬೇರೆ ಬೇರೆ ರೂಪದ ಕೃಷಿ ಅಥವಾ ಹೆಚ್ಚು ಇಳುವರಿ ಬರಲಿ ಅಂತ ಇವರೆಲ್ಲ ಉಪಯೋಗಿಸುವಂತಹ ಒಂದು ಕೆಮಿಕಲ್ ಏನಿದೆಯೋ ಇವುಗಳು ಅತಿ ಹೆಚ್ಚು ಆರೋಗ್ಯದ ಮೇಲೆ ಹಾನಿಕಾರಕ ಆಗ್ತಾ ಹೋಗ್ತಾ ಇದೆ. ಈಶ್ವರೀಯ ವಿಶ್ವವಿದ್ಯಾಲಯ ವಿಶೇಷವಾಗಿ ಅದರಲ್ಲಿ ರೂರಲ್ ಡೆವಲಪ್ಮೆಂಟ್ ವಿಂಗ್ ಅನ್ನುವಂಥದ್ದು ಒಂದು ಏನಿದೆಯೋ, ವಿಶೇಷವಾಗಿ ರೈತರಿಗೆ ಯೌಗಿಕ ಮತ್ತು ಜೈವಿಕ ಖೇತಿಯನ್ನ ಮಾಡುವುದು ಹೇಗೆ ಎನ್ನುವ ತರಬೇತಿಯನ್ನ ಕೊಡುವಂತ ಒಂದು ಕೇಂದ್ರ ಮೌಂಟ್ ಆಬು ರಾಜಸ್ಥಾನದಲ್ಲಿದೆ. ನಾವು ಮಾಡುವಂತಹ ಕೃಷಿಯಲ್ಲಿ ಯೋಗದ ಒಂದು ಪ್ರಭಾವ ನಮ್ಮ ಆಲೋಚನೆಯ ಸಾತ್ವಿಕಗೊಂಡಾಗ, ಬೀಜಗಳನ್ನ ಆಲೋಚನೆಗಳಿಂದ ಆಧ್ಯಾತ್ಮಿಕ ಶಕ್ತಿಯಿಂದ ಸ್ವಲ್ಪ ಸಶಕ್ತಗೊಳಿಸಿದಾಗ, ಹಾಗೂ ಧ್ಯಾನದಿಂದ ನಾವು ಅವುಗಳನ್ನ ಬೆಳೆಸ್ತಾ ನಮ್ಮ ಜೀವನವನ್ನು ಸಾತ್ವಿಕಗೊಳಿಸಿ ಬೆಳೆಗಳಲ್ಲೂ ಶಕ್ತಿಯನ್ನ ತುಂಬ ಭಗವಂತನ ಆಶೀರ್ವಾದದ ಅನುಭವ ಮಾಡುತ್ತಾ ಹೇಗೆ ನಾವು ಜೈವಿಕ ಮತ್ತು ಯೌಗಿಕ ಖೇತಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ತರಬೇತಿ ಕೊಡುವಂತ ನಮ್ಮ ಕೇಂದ್ರ. ಇಲ್ಲಿ ರೈತರನ್ನ ಇವತ್ತು ಕರೆಯುವಂತಹ ಇದೇ ಒಂದು ಮುಖ್ಯ ಕಾರಣ. ಇವರು ತಮ್ಮ ಜೀವನದಲ್ಲೂ ಭಗವಂತನ ಶಕ್ತಿ ಹಾಗೂ ಬೆಳೆಯಲ್ಲೂ ಭಗವಂತನ ಒಂದು ಶಕ್ತಿ, ಸಾತ್ವಿಕತೆಯನ್ನ ತುಂಬಿ ಬೆಳೆಯುವ ಕಲೆಯನ್ನ ಕಲೀಲಿ. ಇವರ ಒಂದು ಜೀವನ ಸದಾ ಕಾಲಕ್ಕೂ ಸಹಿತ ಭಗವಂತನ ಶ್ರೀರಕ್ಷೆಯಲ್ಲಿ. ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕಿ ರಾಜಯೋಗಿನಿ ಸ್ಮಿತಕ್ಕ ವಹಿಸಿದ್ದರು. ಶಾರದಕ್ಕ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ತಲ್ಮಾರಿ, ರೈತ ಸಂಘದ ಲಕ್ಷ್ಮಣಗೌಡ ಕಡಗಂದೊಡ್ಡಿ ಸೇರಿದಂತೆ ಅನೇಕ ರೈತರು ಇದ್ದರು. ನಗರದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ 141ನೇ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ವಸಂತ್ ಕುಮಾರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷವು ಡಿಸೆಂಬರ್ 28, 1885ರಲ್ಲಿ ದಾದಾಬಾಯಿ ನವರೋಜಿ ಹಾಗೂ ಇನ್ನಿತರ ಮಹಾನ್ ನಾಯಕರಿಂದ ಸ್ಥಾಪಿತವಾದ ಕಾಂಗ್ರೆಸ್ ಪಕ್ಷ ಬರುಬರುತ್ತಾ ಈಸ್ಟ್ ಇಂಡಿಯಾ ಕಂಪನಿಯ ದಮನಕಾರಿ ಆಡಳಿತದ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಜನಾಂದೋಲನಕ್ಕೆ ಕರೆ ಕೊಟ್ಟಿತು. ಸ್ವಾತಂತ್ರ್ಯ ಹೋರಾಟದ ವಿಚಾರದಲ್ಲಿ ಭಾರತೀಯರಲ್ಲೇ ಒಗ್ಗಟ್ಟು ಇಲ್ಲದ ಕಾರಣ 4 ಶತಮಾನಗಳ ಕಾಲ ಭಾರತವನ್ನು ಬಕಪಕ್ಷಿಗಳಂತೆ ಹರಿದು ತಿನ್ನುತ್ತಿದ್ದ ಬ್ರಿಟಿಷರಿಗೆ ಕಾಂಗ್ರೆಸ್ ಪಕ್ಷ ಒಂದು ಸಿಂಹ ಸ್ವಪ್ನದಂತೆ ಎದುರಿಗೆ ಬಂದು ನಿಂತಿತು ಎಂದರು. ಅಲ್ಲಿಯವರೆಗೂ ಬ್ರಿಟಿಷರ ಬೂಟು ನೆಕ್ಕುತ್ತಾ ಅವರೆಸೆಯುವ ಎಂಜಲನ್ನು ಮೃಷ್ಟಾನ್ನದಂತೆ ಮೇಯುತ್ತಾ ತಮ್ಮ ಹೊಟ್ಟೆಪಾಡಿನ ದಾರಿಯನ್ನು ಗಟ್ಟಿಗೊಳಿಸಿಕೊಂಡಿದ್ದ ಪ್ರಸ್ತುತ ಸ್ವಯಂ ಘೋಷಿತ ದೇಶಭಕ್ತರು ಅಂದಿನ ಕಾಲಕ್ಕೆ ಸ್ವಾತಂತ್ರ್ಯ ಯೋಧರ ಬೆನ್ನಿಗೆ ಚೂರಿ ಇರಿಯುತ್ತಿದ್ದರು. ಇದನ್ನೆಲ್ಲ ಅರಿತಿದ್ದ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಅಖಂಡ ಭಾರತ ಸರ್ವ ಜಾತಿ ಜನಾಂಗದವರನ್ನು ಒಗ್ಗೂಡಿಸಿ ಕಾಂಗ್ರೆಸ್ ಎಂಬ ದೇಶಪ್ರೇಮಿಗಳ ಬಲಿಷ್ಠ ಸಂಘಟನೆಯನ್ನು ರಚಿಸಿದರು ಎಂದರು. ಕಾಂಗ್ರೆಸ್ ಪಕ್ಷದ ಮುಂದಾಳತ್ವ ವಹಿಸಿಕೊಂಡ ಮಹಾತ್ಮ ಗಾಂಧೀಜಿ ಅವರು ಇಡೀ ಭಾರತದ ಉದ್ದಗಲಕ್ಕೂ ಜನರಿಗೆ ಸ್ವಾತಂತ್ರ್ಯ ಚಳವಳಿಯ ಅರಿವು ಮೂಡಿಸುತ್ತಾ ಬರೀ ಮೈ ಫಕೀರನಾಗಿ ಬಡಕಲು ದೇಹದ ಸ್ವಾತಂತ್ರ್ಯ ಸಂತನಾಗಿ ಬೆಳೆದ ಮಹಾತ್ಮ ನಿಜಕ್ಕೂ ಒಂದು ಅಚ್ಚರಿಯೇ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷದ ಲಕ್ಷಾಂತರ ಮಹಾನ್ ನಾಯಕರ ತ್ಯಾಗ ಬಲಿದಾನಗಳಿಂದ ಭಾರತ ಬ್ರಿಟಿಷರ ದಬ್ಬಾಳಿಕೆಯಿಂದ ಬಿಡುಗಡೆಗೊಂಡರೂ ಭಾರತದ ಸುವರ್ಣ ಯುಗವನ್ನು ಮರುಸ್ಥಾಪಿಸಲು ಕಾಂಗ್ರೆಸ್ ಪಕ್ಷವೇ ಮುನ್ನುಡಿ ಬರೆಯಿತು. ಬ್ರಿಟಿಷರಿಂದ ದೋಚಲ್ಪಟ್ಟ ಭಾರತ ಅಂದು 0 ಸುತ್ತಿ ನಿಂತಿತು. ದೇಶದ ಪ್ರಥಮ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರ ದೇಶದ ಬಗೆಗಿನ ದೂರದೃಷ್ಟಿ ಅವರನ್ನು ಪಂಚವಾರ್ಷಿಕ ಯೋಜನೆಯನ್ನು ದೇಶಕ್ಕೆ ಅರ್ಪಿಸುವಂತೆ ಪ್ರೇರೇಪಿಸಿತು. ಈ ಮೂಲಕ ಭಾರತಕ್ಕೆ ಅತಿ ಮುಖ್ಯ ಮತ್ತು ಮುಖ್ಯವಾಗಿ ಬೇಕಾಗಿದ್ದ ಮೂಲಭೂತ ಸೌಕರ್ಯಗಳ ಅನುಷ್ಠಾನಕ್ಕೆ ಮುಂದಾದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎನ್ನುವ ಮಹಾನಾಯಕನ ಮುಖೇನ ಸಂವಿಧಾನ ಎಂಬ ದೇಶದ ಧರ್ಮಗ್ರಂಥವನ್ನು ಭಾರತೀಯರಿಗೆ ಸಮರ್ಪಿಸಿದ್ದು ಕಾಂಗ್ರೆಸ್ ಪಕ್ಷ. ಇಂದಿರಾ ಗಾಂಧಿ ಅವರಿಂದ ಉಳುವವನೇ ಒಲದ ಒಡೆಯ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಹಸಿರು ಕ್ರಾಂತಿ, ಕ್ಷೀರ ಕ್ರಾಂತಿ, ರಾಜೀವ್ ಗಾಂಧಿ ಅವರಿಂದ ಆಧುನಿಕ ಭಾರತಕ್ಕೆ ಅಡಿಪಾಯ, ಹೀಗೆ ಲಕ್ಷಾಂತರ
ಯೋಜನೆ ಕಾರ್ಯಕ್ರಮಗಳನ್ನು ಕೊಟ್ಟ ಕಾಂಗ್ರೆಸ್ ಪಕ್ಷ ಸದಾ ಸರ್ವಧರ್ಮ ಸಮನ್ವಯತೆಯನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದೆ ಎಂದರು. ಜಾತ್ಯತೀತ ತತ್ವ ಸಿದ್ಧಾಂತದ ಮೌಲ್ಯಾಧಾರಿತ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ಕೋಮುವಾದವನ್ನು ಎಂದಿಗೂ ಸಹಿಸುವುದಿಲ್ಲ. ಸಂವಿಧಾನದ ಆಶಯಗಳೇ ಕಾಂಗ್ರೆಸ್ ಪಕ್ಷದ ಗುರಿ ಮತ್ತು ಧ್ಯೇಯ ಎಂದರು. 2014ರಿಂದ ಹುಟ್ಟಿಕೊಂಡಿರುವ ನಕಲಿ ದೇಶಭಕ್ತರು ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ದೂರ ಉಳಿದು ಕಾಂಗ್ರೆಸ್ ಪಕ್ಷದ ಭವ್ಯ ಇತಿಹಾಸವನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಎಂಬ ಸುಳ್ಳಿನ ಫ್ಯಾಕ್ಟರಿ ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಲಿದೆ. ಇದನ್ನೆಲ್ಲ ಅರಿತಿರುವ ನಾಗ್ಪುರದ ಚಂಡಿ ಗ್ಯಾಂಗ್ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸದಾ ಸುಳ್ಳು ಅಪಪ್ರಚಾರಗಳನ್ನು ಸಮಾಜಕ್ಕೆ ಹಂಚುತ್ತಿರುತ್ತಾರೆ ಎಂದರು. ಮಹಾತ್ಮ ಗಾಂಧಿಯವರು, ನೆಹರೂರವರು, ಮೋತಿಲಾಲ್ ನೆಹರೂರವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಬಹಳಷ್ಟು ಜನ ಇವತ್ತು ದೇಶಕ್ಕಾಗಿ ಸ್ವತಂತ್ರ ತಂದುಕೊಡಲಿಕ್ಕೆ ಕಾಂಗ್ರೆಸ್ಸಿನ ಮುಂಚೂಣಿ ನಾಯಕತ್ವವನ್ನು ವಹಿಸಿಕೊಂಡು ಇಡೀ ಪ್ರಪಂಚದಲ್ಲಿ ಎಂದೂ ಯಾರೂ ಕೂಡ ಊಹಿಸಲಾರದಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಚಳುವಳಿಯನ್ನು ಹಮ್ಮಿಕೊಂಡಿದೆ. ಆ ಚಳುವಳಿ ಎಂಥದ್ದಂತಂದ್ರೆ ಅಹಿಂಸಾತ್ಮಕವಾಗಿ ರಕ್ತ ಚೆಲ್ಲದಂತೆ ಅಹಿಂಸೆಯಿಂದ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಬೇಕು, ಈ ದೇಶಕ್ಕೆ ಬ್ರಿಟಿಷರಿಂದ ಮುಕ್ತಿ ಸಿಗಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಒಂದು ವಿಶೇಷವಾದಂಥ ಅದರಲ್ಲೂ ಕೂಡ ಜನ ಇಡೀ ಪ್ರಪಂಚ ಬೆರಗಾಗುವ ರೀತಿಯಲ್ಲಿ ನಾವು ಕಾಂಗ್ರೆಸ್ ಚಳುವಳಿಯನ್ನು ಪ್ರಾರಂಭ ಮಾಡಿ ಆ ಹೋರಾಟದ ಮಾಡುವ ಮೂಲಕ ಹೋರಾಟ ಮಾಡೋದ್ರ ಮೂಲಕ ನಾವಿವತ್ತು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದೇವೆ. ಅದು ಶ್ರೇಯಸ್ಸು, ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ಸೇರಿರುವಂಥದ್ದು. ಅವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾದಂಥ ದಿವಸ ಮಹಾತ್ಮ ಗಾಂಧಿ ಅವರಿರಲಿಲ್ಲ. ಅವರು ಆನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಕೊಂಡ ನಂತರ ಅವರ ವಿಚಾರಗಳು, ಅವರ ತತ್ವ ಸಿದ್ಧಾಂತಗಳು ಇಲ್ಲಿ ಕಾಂಗ್ರೆಸ್ ಪಕ್ಷ ಅವರಿಗೆ ನೇತೃತ್ವವನ್ನು ವಹಿಸಿಕೊಂಡಂದ್ರೆ ಅವರು ಎಂದೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿಲ್ಲ. ಒಂದೇ ಸಲ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು, ಒಂದೇ ದಿವಸ ಇದ್ದರು. ಬೆಳಿಗ್ಗೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ್ರು, ಸಾಯಂಕಾಲ ನಿರ್ಗಮಿಸಿದರು. ಅದು ಕರ್ನಾಟಕದ ನೆಲದಲ್ಲಿ, ಈ ಭೂಮಿಯಲ್ಲಿ, ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ನಡೆದಂಥ ಸಂದರ್ಭದಲ್ಲಿ 100 ವರ್ಷಗಳ ಹಿಂದೆ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಅಧಿವೇಶನದ ಅಧ್ಯಕ್ಷದಲ್ಲಿ ಭಾಗವಹಿಸಿದರು. ಅಂತ ಒಂದು ಮಹಾನ್ ನಾಯಕರ ಒಂದು ಪ್ರಯತ್ನದಿಂದ, ಹೋರಾಟದಿಂದ ನಾವು ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಪಡೆದುಕೊಂಡಿದ್ದೇವೆ. ಮತ್ತು ಇವತ್ತು ದೇಶ ಬಹಳ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅಭಿವೃದ್ಧಿಯನ್ನು ಸಾಧಿಸಿದೆ. ಈ ದೇಶದ ಪ್ರಥಮ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು ಅವರು ನೇಮಕ ಆದರು. ಪ್ರಥಮ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನೇಮಕೊಂಡರು. ಇವರೆಲ್ಲರ ನಾಯಕತ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕಾಂಗ್ರೆಸ್ ಪಕ್ಷ ನೀಡಿತು. ನೆಹರು ಅವರು, ಮಹಾತ್ಮ ಗಾಂಧಿ ಅವರು ಎಲ್ಲರೂ ಕೂಡ ಅಂಬೇಡ್ಕರ್ ಅವರಿಗೆ ಈ ದೇಶದ ಆಡಳಿತ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನ ಹೇಗಿರಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಆ ಸಂವಿಧಾನವನ್ನು ರಚನೆ ಮಾಡಿರುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮಗೆ ಕೊಟ್ಟಂಥ ಆ ದೊಡ್ಡ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಇಡೀ ಪ್ರಪಂಚದ ಹಲವಾರು ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ, ಅವಲೋಕನ ಮಾಡಿ, ಈ ದೇಶಕ್ಕೆ ಎಂಥ ಸ್ವಾತಂತ್ರ್ಯ, ಎಂಥ ಸಂವಿಧಾನ ಬೇಕು, ಯಾವ ರೀತಿಯ ಸಂವಿಧಾನ ಬೇಕು, ಎಂಥ ಸಂವಿಧಾನ ಅಥವಾ ಯಾವ ರೀತಿಯ ಸಂವಿಧಾನ ಇದ್ರೆ ಮಾತ್ರ ಈ ದೇಶ ಬಹಳ ಸುರಕ್ಷಿತವಾಗಿರ್ತದೆ, ಎಲ್ಲರೂ ಕೂಡ ಸಂತುಷ್ಟವಾಗಿರ್ತಾರೆ, ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಕೂಡ ಅವಕಾಶಗಳು, ಎಲ್ಲರೂ ಕೂಡ ಈ ದೇಶದ ನಾಗರಿಕರು, ನಾವೆಲ್ಲರೂ ಕೂಡ ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲಿ ಒಂದಾಗಿರ್ತೀವಿ ಎನ್ನುವ ಹಿನ್ನೆಲೆಯಲ್ಲಿ ಬಹಳ ಆಳವಾಗಿ ಅಧ್ಯಯನ ಮಾಡಿ ಅವರು ಸಂವಿಧಾನವನ್ನು ರಚನೆ ಮಾಡಿದರು. ಆ ಸಂವಿಧಾನ ರಚನೆ ಮಾಡಿದ ಕಾರಣದಿಂದ ಇವತ್ತು ಈ ದೇಶ ಬಹಳ ವಿಭಿನ್ನವಾದಂಥ ದೇಶ. ಈ ದೇಶದಲ್ಲಿ ಸಾವಿರಾರು ಜಾತಿಗಳಿವೆ, ಸುಮಾರು 6-7 ಧರ್ಮಗಳಿವೆ, ಸಾವಿರಾರು ಭಾಷೆಗಳಿವೆ. ಉಡುಗೆ ತೊಡುಗೆ, ಊಟ ಉಪಚಾರಗಳಲ್ಲಿ ನಾವು ಭಿನ್ನತೆಯನ್ನು ಕಾಣ್ತೇವೆ. ನಾವೆಲ್ಲ ಈ ಹಾಲ್ನಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಭಿನ್ನವಾದ ವ್ಯಕ್ತಿತ್ವವಿದೆ, ಭಿನ್ನವಾದ ವಿಚಾರಗಳಿವೆ, ಭಿನ್ನವಾದ ಆಚಾರ ವಿಚಾರಗಳಿವೆ, ಭಿನ್ನವಾದಂಥ ಊಟ ಉಪಚಾರಗಳಿವೆ. ಕೆಲವರು ನಾನ್ ವೆಜ್ ತಿಂತೀವಿ, ಕೆಲವರು ನಾನ್ ವೆಜ್ ತಿನ್ನೋದಿಲ್ಲ, ಕೆಲವರು ಸ್ವೀಟ್ ತಿಂತಾರೆ, ಕೆಲವರು ಸ್ವೀಟ್. ಅಫ್ಕೋರ್ಸ್ ಇವತ್ತಿನ ಈ ಡಯಾಬಿಟಿಸ್ ಇದ್ದವರು ಸ್ವೀಟ್ ತಿನ್ನೋದಿಲ್ಲ, ಆ ಪ್ರಶ್ನೆ ಬೇರೆ. ಆದರೆ
ಈ ಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸಿದ್ದೀವಿ, ಅದೇ ದೊಡ್ಡ ಸಾಧನೆ. ಆ ಸಾಧನೆಗೆ ಕಾರಣ ಏನು ಅಂತಂದರೆ ಈ ಸಂವಿಧಾನ, ಕಾಂಗ್ರೆಸ್ ಪಕ್ಷ, ಮಹಾತ್ಮ ಗಾಂಧಿಯವರು, ನೆಹರೂರವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಇವರೆಲ್ಲರ ಪ್ರಯತ್ನದಿಂದ, ಇವರೆಲ್ಲರ ಚಿಂತನ ಶಕ್ತಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಆ ಕೊಡುಗೆ ಏನಂತಂದರೆ ಏಕತೆ, ಐಕ್ಯತೆ ಮತ್ತು ರಾಷ್ಟ್ರೀಯತೆಯ ಒಂದು ದೊಡ್ಡ ಕೊಡುಗೆಯನ್ನು ಈ ದೇಶಕ್ಕೆ ಕೊಟ್ಟಿದೆ. ಅದರ ತಳಹದಿಯ ಮೇಲೆ ಇವತ್ತು ಪ್ರಜಾಪ್ರಭುತ್ವ ನಿಂತಿದೆ. ಅದರ ತಳಹದಿಯ ಮೇಲೆ ಈ ದೇಶದ ಆಡಳಿತ ವ್ಯವಸ್ಥೆ ಇವತ್ತು ನಡೀತಾ ಇದೆ. ನಿನ್ನೆ ಬಂದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದರ ಭದ್ರ ಬುನಾದಿ ಹಾಕಿದವರು ನಾವು. ಅದನ್ನು ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಾಂ, ಕೆಪಿಸಿಸಿ ಕಾರ್ಯದರ್ಶಿ ಅಸ್ಲಂ ಪಾಷಾ ಹಾಗೂ ಕೆಪಿಸಿಸಿ ಮಾಧ್ಯಮ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್ ಹಾಗೂ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ನಿರ್ಮಲಾ ಬೆಣ್ಣೆ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಪಕ್ಷದ ಮುಖಂಡರಾದ ಬಸವರಾಜ್ ದರೂರ್, ರಾಮಕೃಷ್ಣ ನಾಯಕ್, ಮುರಳಿ ಯಾದವ್, ಈಶಪ್ಪ, ಮೊಹಮ್ಮದ್ ಉಸ್ಮಾನ್, ಅಂಜಿನ್ ಕುಮಾರ್, ಮರಿಸ್ವಾಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ದಿವಂಗತ ಸುಭಾಷ್ ರೆಡ್ಡಿ ಪಾಟೀಲ್ ಶಾವಂತಗೇರ ಅಭಿಮಾನಿಗಳ ಬಳಗ, ಭಾರತ ಸೇವಾದಳ ಜಿಲ್ಲಾ ಸಮಿತಿ ರಾಯಚೂರು, ಭಾರತೀಯ ರೆಡ್ ಕ್ರಾಸ್ ಜಿಲ್ಲಾ ಶಾಖೆ ರಾಯಚೂರು, ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ದಿವಂಗತ ಸುಭಾಷ್ ರೆಡ್ಡಿ ಪಾಟೀಲ್ ಶಾವಂತಗೇರ ಅವರ 12ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಮಾಣಿಕ್ ಪ್ರಭು ಅಂಧ ಮಕ್ಕಳ ಶಾಲೆಯಲ್ಲಿ ದಿನಾಂಕ 28/12/2025 ಬೆಳಗ್ಗೆ ಉಪಹಾರ ವಿತರಣೆ 8:30ಕ್ಕೆ ನಡೆಯಲಿದೆ. ರಿಮ್ಸ್ ಆಸ್ಪತ್ರೆ ರೋಗಿಗಳ ಸಹಾಯಕರಿಗೆ ಅನ್ನದಾನ ಕಾರ್ಯಕ್ರಮ ದಿನಾಂಕ 28/12/2025 ಸಂಜೆ 7:30ಕ್ಕೆ ಆಯೋಜಿಸಲಾಗಿದೆ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್,
ಲೋಹರ್ವಾಡಿ ಎಂಜಿ ರೋಡ್ ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಮಾಣಿಕ್ ಪ್ರಭು ಅಂಧ ಮಕ್ಕಳ ಶಾಲೆಯಲ್ಲಿ ಇಂದು ಸುಭಾಷ್ ರೆಡ್ಡಿ ಪಾಟೀಲ್ ಅಭಿಮಾನಿಗಳ ಬಳಗ, ಭಾರತ ಸೇವಾದಳ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಜಿಲ್ಲಾ ಸಹಕಾರ ಒಕ್ಕೂಟ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಸಹಕಾರಿ ಧುರೀಣ ಸಮಾಜ ಸೇವಕ ದಿವಂಗತ ಸುಭಾಷ್ ರೆಡ್ಡಿ ಪಾಟೀಲ್ ಶಾಮದ್ಗೇರ ಅವರ 12ನೇ ಪುಣ್ಯಸ್ಮರಣೆ ಆಚರಿಸಲಾಯಿತು. ಕಲ್ಲೂರು, ಪಂಪನಗೌಡ, ಪಂಪಣ್ಣ ಜಿಲ್ಲಾ ಸಹಕಾರ ಒಕ್ಕೂಟದ ಸಿಬ್ಬಂದಿಗಳಾದ ಭೀಮಣ್ಣ, ಗೋಪಿ, ಶಿವು ಮನ್ಸ್ಲಾಪುರ್, ಹಂಪಣ್ಣ ತಳವಾರ್, ಶಶಿಸ್ವಾಮಿ, ಶಾಲೆಯ ಶಿಕ್ಷಕರಾದ ದೇಶಪಾಂಡೆ, ಬಸವರಾಜ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ಭಾರತ್ ಸೇವಾದಳ ಜಿಲ್ಲಾ ಉಪಾಧ್ಯಕ್ಷರಾದ ಜಿಎಸ್ ಹಿರೇಮಠ್, ಖಜಾಂಚಿಗಳಾದ ಚಂದ್ರಶೇಖರ್ ಗೋರೆಬಾಳ್, ತಾಲೂಕು ಅಧ್ಯಕ್ಷರಾದ ವಿರೂಪಾಕ್ಷಯ್ಯ ಕ್ಯಾದಿಗೇರ, ಜಿಲ್ಲಾ ಸಹಕಾರ ಒಕ್ಕೂಟದ ಉಪಾಧ್ಯಕ್ಷರಾದ ಶಿವಪ್ಪ ಗೌಡ ಕಲ್ಲೂರು, ನಿರ್ದೇಶಕರಾದ ಎಸ್ಜಿ ಕಲ್ಲಯ್ಯ ಸ್ವಾಮಿ, ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷರಾದ ಶರಣರೆಡ್ಡಿ ಪಾಟೀಲ್, ಸೇವಾದಳ ವಿಭಾಗ ಸಂಘಟಕರಾದ ವಿದ್ಯಾಸಾಗರ್ ಚಿಮಣಗೇರಿ, ರೆಡ್ ಕ್ರಾಸ್ ಸಂಸ್ಥೆಯ ದಂಡಪ್ಪ ಬಿರಾದರ್, ಮಲ್ಲಿಕಾರ್ಜುನ ರೆಡ್ಡಿ. ಜಿಲ್ಲೆಯ ಬಿಜೆಪಿ ಪಕ್ಷಕ್ಕೆ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದ್ದು, 2ನೇ ಬಾರಿಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ರವೀಂದ್ರ ಜಾಲ್ದಾರ್ ನೇಮಕವಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಶಂಕರ್ ರೆಡ್ಡಿ, ಶರಣಪ್ಪ ಗೌಡ ನಕ್ಕುಂದಿ, ಚಂದ್ರಶೇಖರ್ ಪಾಟೀಲ್ ಗೋರೆಬಾಳ್, ವರಪ್ರಸಾದ್ ಗೌಡ, ಟಿ ಶ್ರೀನಿವಾಸ್ ರೆಡ್ಡಿ, ಬಿ ಗೋವಿಂದ್, ಮಲ್ಲಿಕಾರ್ಜುನ ಜಕ್ಕಲದೆನ್ನಿ, ಲಿಂಗರಾಜ್ ಹೂಗಾರ್, ಪ್ರಧಾನ ಕಾರ್ಯದರ್ಶಿಯಾಗಿ ಸಂತೋಷ್ ರಾಜ್ಗುರು, ಜಂಬಣ್ಣ ನಿಲೋಗಲ್, ಕಾರ್ಯದರ್ಶಿಯಾಗಿ ಬಸಮ್ಮ ಯಾದವ್, ಶಾರದಾ ರಾಥೋಡ್, ಶಿವರಾಜ್ ಫತೇಪುರ್, ಕೆ ನಾಗಲಿಂಗಸ್ವಾಮಿ, ಚಂದಪ್ಪ ಬುದ್ದಿನಿ, ವಾಣಿಶ್ರೀ, ಶೈಲಜಾ ಷಡಕ್ಷರಪ್ಪ, ಪಿ ಸುಬ್ಬರಾವ್, ಕೋಶಾಧ್ಯಕ್ಷರಾಗಿ ಅಯ್ಯಪ್ಪ ಮಾಳೂರು, ವಕ್ತಾರರಾಗಿ ಸಿದ್ದನಗೌಡ ನೆಲಹಾಳ್, ಕಾರ್ಯಾಲಯ ಕಾರ್ಯದರ್ಶಿಯಾಗಿ ಮಂಜುನಾಥ್ ಇವರನ್ನು ನೇಮಕ ಮಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಬಿ ಪಾಟೀಲ್ ಲೆಕ್ಕಿಯಾಳ ಆದೇಶ ಹೊರಡಿಸಿದ್ದಾರೆ. ತಿರುಮಲ ತಿರುಪತಿ ದೇವಸ್ಥಾನ ದಾಸ ಸಾಹಿತ್ಯ ಪ್ರಾಜೆಕ್ಟ್ ವತಿಯಿಂದ 2025-26ನೇ ಸಾಲಿನ ಪುರಂದರ ಅನುಗ್ರಹ ಪ್ರಶಸ್ತಿಗೆ ದಾಸ ಸಾಹಿತ್ಯ ವಿದ್ವಾಂಸರಾದ ಡಾ ಶೀಲಾದಾಸ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಜನವರಿ 17ರಂದು ತಿರುಮಲದಲ್ಲಿ ನಡೆಯುವ ಪುರಂದರ ದಾಸರ ಆರಾಧನೆ ಕಾರ್ಯಕ್ರಮದಲ್ಲಿ ಡಾ ಶೀಲಾದಾಸ್ ಅವರಿಗೆ ಪುರಂದರ ಅನುಗ್ರಹ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು ಎಂದು ಟಿಟಿಡಿಯ ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ವಿಶೇಷ ಅಧಿಕಾರಿ ವೇದಮೂರ್ತಿ ಆನಂದ ತೀರ್ಥಾಚಾರ್ ಪಡಗಾಲ್ ತಿಳಿಸಿದ್ದಾರೆ. ಮಾನ್ವಿ ತಾಲೂಕಿನ ಚಹಪುಡಿ ಕ್ಯಾಂಪಿನಲ್ಲಿ ಶನಿವಾರ ಬೆಳಗಿನ ಜಾವ ಗ್ರಾಮದ ನಿವಾಸಿ ಸಿದ್ದಪ್ಪ ಎನ್ನುವವರ ಮನೆಯ ಹತ್ತಿರದ ಬಯಲು ಜಾಗದಲ್ಲಿ ಕಟ್ಟಲಾದ ಕೋಣಗರುವಿನ ಮೃತದೇಹ ಪತ್ತೆಯಾಗಿದ್ದು, ಕೋಣಗರುವಿನ ಮೇಲೆ ಚಿರತೆ ದಾಳಿ ಮಾಡಿರುವ ಶಂಕೆ ಗ್ರಾಮಸ್ಥರಲ್ಲಿ ಮೂಡಿದ್ದು, ಗ್ರಾಮದ ಜನರು ಭಯಭೀತರಾಗಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆಯೇ ಗ್ರಾಮಕ್ಕೆ ಅರಣ್ಯ ಇಲಾಖೆಯ ಉಪವಲಯ ಅರಣ್ಯಾಧಿಕಾರಿ ಮಹೇಶ್ ಭೇಟಿ ನೀಡಿ ಪರಿಶೀಲಿಸಿ ಕ್ಯಾಂಪಿನ ಸುತ್ತಮುತ್ತ ಕೃಷಿ ಜಮೀನು ಇದ್ದು ಹತ್ತಿರದಲ್ಲಿ ಗುಡ್ಡ ಪ್ರದೇಶವಿರುವುದರಿಂದ ಚಿರತೆ ಅಡಗಿರುವ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು. ರಾತ್ರಿ ವೇಳೆ ಗ್ರಾಮಸ್ಥರು ಒಬ್ಬರೇ ತಿರುಗಾಡುವುದು ಹಾಗೂ ತಮ್ಮ ಚಿಕ್ಕ ಮಕ್ಕಳನ್ನು ಹೊರಗಡೆ ಬಿಡುವುದನ್ನು ಮಾಡಬಾರದು. ಜಾನುವಾರುಗಳನ್ನು ಬಯಲಿನಲ್ಲಿ ಬಿಡದೆ ಸುರಕ್ಷಿತವಾದ ಪ್ರದೇಶದಲ್ಲಿ ಬಿಡಬೇಕು ಎಂದು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅಭಿ ಅವರು ಕೋಣಗರುವಿನ ಮರಣೋತ್ತರ ಪರೀಕ್ಷೆ ನಡೆಸಿ ಸಾವಿನ ಬಗ್ಗೆ ಖಚಿತವಾದ ಮಾಹಿತಿ ವರದಿಯನ್ನು ನೀಡುವುದಾಗಿ ತಿಳಿಸಿದರು. ಅರಣ್ಯ ಇಲಾಖೆಯ ಗಸ್ತು ಅರಣ್ಯ ಪಾಲಕ ಕೆಂಚಪ್ಪ, ಗ್ರಾಮದ ನಿವಾಸಿ ಸಿದ್ದಪ್ಪ ಸೇರಿದಂತೆ ಇನ್ನಿತರರು ಇದ್ದರು. ಮರಕ್ಕೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಯುವಕರು ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಸಿಂಧನೂರು ತಾಲೂಕಿನ ಮೂಡಲಗಿರಿ ಕ್ಯಾಂಪಿನ ಬಳಿ ನಡೆದಿದೆ. ಮೃತಪಟ್ಟ ಯುವಕರು ಸಂತೋಷ್ 22 ವರ್ಷ, ಹನುಮಂತರಾಯ 22 ವರ್ಷ ಎಂದು ಗುರುತಿಸಲಾಗಿದ್ದು, ಇವರು ಗಾಂಧಿನಗರ ನಿವಾಸಿಗಳು ಎಂದು ತಿಳಿದುಬಂದಿದೆ. ಕಳೆದ ರಾತ್ರಿ ಗಾಂಧಿನಗರದಿಂದ ಸಿಂಧನೂರಿಗೆ ಬೈಕ್ ಮೇಲೆ ತೆರಳುತ್ತಿದ್ದ ವೇಳೆ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಯಿತು. ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ. ಸಾಧಕರಿಗೆ ಸನ್ಮಾನ. ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ನಿಗದಿಯಾಗದೇ ಇರುವುದು ವಿಷಾದನೀಯ. ಎನ್ಎಸ್ ಬೋಸರಾಜ್. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಂಸ್ಥಾಪನಾ ದಿನಾಚರಣೆ. ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಸ್ಮರಣೀಯ. ಎ ವಸಂತಕುಮಾರ್. ಸಹಕಾರಿ ಧುರೀಣ ಶಾವಂತಗೇರಿ ಸುಭಾಷ್ ಪಾಟೀಲ್ 12ನೇ ಪುಣ್ಯಸ್ಮರಣೆ ಆಚರಣೆ. ಬಿಜೆಪಿ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ. 2ನೇ ಅವಧಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ರವೀಂದ್ರ ಜಾಲ್ದಾರ್. ಡಾಕ್ಟರ್ ಶೀಲಾದಾಸರಿಗೆ ಪುರಂದರ ಅನುಗ್ರಹ ಪ್ರಶಸ್ತಿಗೆ ಆಯ್ಕೆ. ಮಾನ್ವಿ ತಾಲೂಕಿನ ಚಹಪುಡಿ ಕ್ಯಾಂಪಿನಲ್ಲಿ ಚಿರತೆ ದಾಳಿ, ಕೋಣ ಬಲಿ, ಗ್ರಾಮಸ್ಥರಲ್ಲಿ ಆತಂಕ. ಮತ್ತು ಮರಕ್ಕೆ ಬೈಕ್ ಡಿಕ್ಕಿ, ಇಬ್ಬರ ಯುವಕರ ಸಾವು. ದಿವಂಗತ ಸುಭಾಷ್ ರೆಡ್ಡಿ ಪಾಟೀಲ್ ಶಾವಂತಗೇರ ಅಭಿಮಾನಿಗಳ ಬಳಗ
ಭಾರತ ಸೇವಾದಳ ಜಿಲ್ಲಾ ಸಮಿತಿ ರಾಯಚೂರು, ಭಾರತೀಯ ರೆಡ್ ಕ್ರಾಸ್ ಜಿಲ್ಲಾ ಶಾಖೆ ರಾಯಚೂರು, ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಸುಭಾಷ್ ರೆಡ್ಡಿ ಪಾಟೀಲ್ ಶಾವಂತಗೇರ ಅವರ 12ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಮಾಣಿಕ್ ಪ್ರಭು ಅಂಧ ಮಕ್ಕಳ ಶಾಲೆಯಲ್ಲಿ ದಿನಾಂಕ 28/12/2025 ಬೆಳಗ್ಗೆ ಉಪಹಾರ ವಿತರಣೆ 8:30ಕ್ಕೆ ನಡೆಯಲಿದೆ. ರಿಮ್ಸ್ ಆಸ್ಪತ್ರೆ ರೋಗಿಗಳ ಸಹಾಯಕರಿಗೆ ಅನ್ನದಾನ ಕಾರ್ಯಕ್ರಮ ದಿನಾಂಕ 28/12/2025 ಸಂಜೆ 7:30ಕ್ಕೆ ಆಯೋಜಿಸಲಾಗಿದೆ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತೆ ಮುಕ್ತಾಯ ಆಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.